ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಈ ಸಂಧಿವಾತ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಸೊ ಈ ಸಂಧಿವಾತ ಅಂದರೆ ಏನು ಆ್ಯಕ್ಚುಲಿ? ಸಂಧಿವಾತ ಅಂತ ಬಂದಾಗ ಅದು ಮೇಯ್ನಾಗಿ ನಮ್ಮ ಜಾಯಿಂಟ್ಗೆ ಎಫೆಕ್ಟ್ ಆಗೋದಂತ ನಾವು ಹೇಳ್ತೀವಿ. ಅರ್ಥ್ರೈಟಿಸ್ ಅಂದರೆ ಇವಾಗ ಸಂಧಿವಾತ ಬಂದರೆ ಅದರಲ್ಲಿ ನಮ್ಮದು ಕಾರ್ಟ್ಲೇಜ್ ಅಂತ ಇರುತ್ತೆ, ಅದಕ್ಕೆ ನಾವು ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಸೊ ಸೈನೋವಿಯಲ್ ಫ್ಲೂಯಿಡ್ನ ಹಾರ್ಮ್ ಆಗೋ ಥರ ಏನಾದರೂ ಇದು ಬಂದರೆ ಅದಕ್ಕೆ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಮೇಯ್ನಾಗಿ 2 ಟೈಪ್ಸ್ ಬರುತ್ತೆ ಅದರಲ್ಲಿ. ಮೇಯ್ನಾಗಿ ಬರೋದು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಒಂದು, ಆಮೇಲೆ ಒಂದು ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಅಂತ. ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಬಂದಾಗ ಹೆಂಗಾಗುತ್ತೆ ಅಂದರೆ ಇವಾಗ ವಿಯರ್ ಆ್ಯಂಡ್ ಟಿಯರ್ ಬರುತ್ತೆ ಜಾಯಿಂಟಿಗೆ. ಇವಾಗ ಏಜ್ ಆಗ್ತಾ ಏನಾಗುತ್ತೆ ಅಂದರೆ ಅವರ ಬಾಡಿಯಲ್ಲಿ ಇದು ವಿಯರ್ ಆ್ಯಂಡ್ ಟಿಯರ್ ಆಗುತ್ತೆ. ಅಂದರೆ ಇವಾಗ ಜಾಸ್ತಿ ನಾವು ನೀ ಜಾಯಿಂಟ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಜಾಸ್ತಿ ನಡೆಯುವಾಗ, ಜಾಸ್ತಿ ನಾವು ಮೂಮೆಂಟ್ಸ್ ಎಲ್ಲ ಜಾಸ್ತಿ ಕೊಡುವಾಗ ಏಜ್ ಆಗ್ತಾ ಅವರಲ್ಲಿ ಜಾಯಿಂಟಲ್ಲಿ ವಿಯರ್ ಆ್ಯಂಡ್ ಟಿಯರ್ ಆಗುವಂಥ ಹಾಗೆ ಬರೋದಕ್ಕೆ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ವೆರೈಟಿ ಬಂದರೆ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಅಂತ ಬರುತ್ತೆ. ರುಮ್ಯಾಟೋಯ್ಡ್ ಆರ್ಥ್ರೈಟಿಸಲ್ಲಿ ಹೆಂಗಾಗುತ್ತೆ ಅಂದರೆ ಅದು ನಮ್ಮದು ಆಟೋ ಇಮ್ಯೂನ್ ಅಂದರೆ ನಮ್ಮದು ಇಮ್ಯುನಿಟಿ ಸೆಲ್ಸ್ ನಮ್ಮದು ಜಾಯಿಂಟಿಗೆ ಎಫೆಕ್ಟ್ ಆಗೋದಂತ. ಆಮೇಲೆ ಆ ಜಾಯಿಂಟಲ್ಲಿ ನಮ್ಮದು ಸೈನೋವಿಲ್ ಫ್ಲೂಯಿಡ್ ಅಥವಾ ಕಾರ್ಟ್ಲೇಜ್ ಅಂತ ಇರುತ್ತೆ, ಅದನ್ನು ಸಾಯಿಸಿಬಿಡ್ತಾ ಹೋಗುತ್ತೆ. ಹಾಗೆ ನಮ್ಮದು ಜಾಯಿಂಟಲ್ಲಿ ಬರೋ ಅಫೆಕ್ಷನ್ಗೆ ನಾವು ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.